प्रयामहिम्ना महिना सुचेकिते द्युम्नेभिरन्या अपसामपस्तमा रथैव बृहति बिभ्वने कृतोपस्तुत्या चिकितुषा सरस्वती सरस्वत्यभिनो ने शिवस्योमापस्फरीः पयसा मान आधक् जुषस्वनः सख्या वेश्या च मात्वत्क्षेत्राण्यरणानि गन्मा। ओम श्री गुरुभ्यो नमः हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾಸ ಭವಿಷ್ಯ, ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ. ಏತನ್ಮಧ್ಯೆ ಗ್ರಹಸ್ಥಿತಿಗಳ ಅನುಸಾರವಾಗಿ ಯಾವ್ಯಾವ ಗ್ರಹಗಳ ಬದಲಾವಣೆಗಳಿದೆ ಅನ್ನುವಂಥ ಕುರಿತು ಮಾಹಿತಿಯನ್ನು ಕೊಡ್ತೇನೆ. ಮೊದಲಿಗೆ ವಿಶೇಷವಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ದಿನಾಂಕ 6ನೇ ತಾರೀಕು 7ನೇ ತಿಂಗಳು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಹಾಗೆ ಕುಜ 12ನೇ ತಾರೀಕಿನವರೆಗೂ ಮೇಷರಾಶಿಯಲ್ಲೇ ಇದ್ದು 12ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಗುರುವಿನೊಂದಿಗೆ ಸೇರಿ ಗುರು ಮಂಗಲ ಯೋಗ ಅನ್ನುವಂಥ ಯೋಗವನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಹಾಗೆ ಸೂರ್ಯ 16ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಸ್ನೇಹಿತನ ಮನೆಯಿಂದ ಇನ್ನೊಂದು ಸ್ನೇಹಿತನ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು 19ನೇ ತಾರೀಕು ಬುಧ ಸಿಂಹರಾಶಿ ಅಂದರೆ ಕರ್ಕಾಟಕ ರಾಶಿಯಲ್ಲಿದ್ದಂಥ ಬುಧ, ಶತ್ರುವ್ಯ ಸ್ಥಾನದಲ್ಲಿದ್ದಂಥ ಬುಧ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ 31ನೇ ತಾರೀಕು ಜುಲೈ ತಿಂಗಳು ಶುಕ್ರ ಶತ್ರುವಿನ ಮನೆಗೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವಾಗ್ತಾರೆ. ಇದು ಗ್ರಹಗಳ ಬದಲಾವಣೆ ಈ ಜುಲೈ ತಿಂಗಳಲ್ಲಿ ನಡೆಯುವಂಥದ್ದು. ಸರಿ, ಆಷಾಢ ಮಾಸ ಅನ್ನುವಂಥದ್ದು ಜುಲೈ ತಿಂಗಳಲ್ಲೇ ನಮಗೆ ಬರುವಂಥದ್ದು. ಪ್ರಾರಂಭ ಆಗೋದು ಯಾವಾಗ? 6ನೇ ತಾರೀಕು ಜುಲೈ ಅಂದರೆ 7ನೇ ತಿಂಗಳು. 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಪ್ರಾರಂಭವಾಗುವಂತಹ ಆಷಾಢ ಮಾಸ ಸಮಾಪ್ತಿಯಾಗೋದು 4ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟ್ ನಿಮಗೆ ಸಮಾಪ್ತಿಯಾಗುತ್ತೆ. ಪೌರ್ಣಮಿ ಬಂದು 21ನೇ ತಾರೀಕು ಜುಲೈ ನಿಮಗೆ ಪೌರ್ಣಮಿ, ಗುರು ಪೌರ್ಣಮಿ ಅಂತ. ಆದರೆ ಹಿಂದಿನ ದಿನನೇ ಪ್ರಾರಂಭ ಆಗುತ್ತೆ, 20ನೇ ತಾರೀಕೆ ಪ್ರಾರಂಭ ಆಗ್ಬಿಡುತ್ತೆ ನಿಮಗೆ ಪೌರ್ಣಮಿ. 2 ದಿನಗಳ ಪೌರ್ಣಮಿ ಇರುತ್ತೆ, ಬಟ್ ಗುರು ಪೌರ್ಣಮಿ ಆಚರಣೆ 21ನೇ ತಾರೀಕು ಮಾಡುವಂಥದ್ದು. ಇನ್ನು ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕಿಗೆ ಅಮಾವಾಸ್ಯೆ ಸಮಾಪ್ತಿ ಆಗುತ್ತೆ. ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಂತ ಹೇಳ್ತೀವಿ. ಅವತ್ತು ಆಷಾಢ ಮಾಸ ಸಮಾಪ್ತಿ. ಒಟ್ಟಾರೆ ಆಷಾಢ ಮಾಸದ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ವಿಶೇಷವಾಗಿ ಬರುತ್ತೆ. 4 ಶುಕ್ರವಾರವು ಅಮ್ಮನವರಿಗೆ ಪ್ರೀತಿಯಾಗಿರತಕ್ಕಂಥ ಸಂದರ್ಭ. ಆಷಾಢ ಶುಕ್ರವಾರ ಪೂಜೆ ಅಥವಾ ವ್ರತ ಅನ್ನುವಂಥ ರೀತಿಯಲ್ಲೇ ಕರಿತೀವಿ. ನೋಡಿ, ಆಷಾಢ ಮಾಸದ ವಿಚಾರದಲ್ಲಿ 12ನೇ ತಾರೀಕು ಜುಲೈ 12ನೇ ತಾರೀಕು ಒಂದು ಆಷಾಢ ಅಮಾವಾಸ್ಯೆ ಮೊದಲನೇದು. ಹಾಗೆ 19ನೇ ತಾರೀಕು 2ನೇ ಆಷಾಢ ಶುಕ್ರವಾರ. ಹಾಗೆ 26ನೇ ತಾರೀಕು ಜುಲೈ 3ನೇ ಆಷಾಢ ಶುಕ್ರವಾರ. ಹಾಗೆ ಆಗಸ್ಟ್ 2ನೇ ತಾರೀಕು 4ನೇ ಆಷಾಢ ಶುಕ್ರವಾರ. ಈ 4 ಆಷಾಢ ಶುಕ್ರವಾರದಲ್ಲೂ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು. ಕಲಶ ಇಟ್ಟು ಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಬೆಳಗ್ಗೆ ಅಥವಾ ಸಂಜೆ 2 ಸಮಯದಲ್ಲೂ ವಿಶೇಷ. ಅದನ್ನು ನೋಡಿಕೊಂಡು ನೀವು ಮಾಡುವಂಥದ್ದು ಒಳ್ಳೆಯದು. ಇನ್ನು 16ನೇ ತಾರೀಕು ಜುಲೈ 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ನಮಗೆ 6 ತಿಂಗಳು ದಕ್ಷಿಣಾಯನ ಅಂತ ಹೇಳ್ತೀವಿ. ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡಿ ಪ್ರಯಾಣ ಮಾಡುವಂಥ ಸಂದರ್ಭ ಪ್ರಾರಂಭ ಆಗುತ್ತೆ. ಸರಿ, ಹಾಗಾದರೆ ಹೇಗಿದೆ ದ್ವಾದಶ ರಾಶಿ ಗೋಚಾರ ಫಲದಲ್ಲಿ ತುಲಾರಾಶಿ ಹೇಗಿದೆ? ತುಲಾರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ನೋಡಿ, ರಾಶ್ಯಾಧಿಪತಿ ಮತ್ತು ಧೈರ್ಯಾಧಿಪತಿ ಈ ಎರಡೂ ಕೂಡ ಬಹಳ ಮುಖ್ಯ ಜೀವನದಲ್ಲಿ. ನಿಮ್ಮ ರಾಶಿಗೆ ಗುರುಬಲ ಅನ್ನುವಂಥದ್ದು ಇಲ್ಲ. ಸರಿ, ಗುರುಬಲ ಇಲ್ಲದಿದ್ರೇನು? ದಶಮ ಸ್ಥಾನ ಬಲಿಷ್ಠವಾಗಿದೆ, ಜೊತೆಗೆ ಪಂಚಮ ಶನಿ ಪ್ರಭಾವದಲ್ಲಿದ್ದೀರ.
ತುಲಾರಾಶಿಯವರಿಗೆ ಸಾಧಾರಣವಾಗಿದೆ ಈ ತಿಂಗಳೇನು ಹೇಳ್ಕೊಳ್ಳೋಷ್ಟು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕಾಣ್ತಿಲ್ಲ. ನಿಮಗೆ ಧೈರ್ಯ ಹೇಳುವಂಥ ಗುರು, ಋಣರೋಗ ಶತ್ರುಸ್ಥಾನ ಅಂದರೆ ರೋಗ ಬರದಂಗೆ ಕಾಪಾಡುವಂಥ ಗುರು, ಶತ್ರುಗಳು ಉತ್ಪತ್ತಿ ಆಗದೇ ಇದ್ದಂಥ ನೋಡ್ಕೊಳ್ಳುವಂಥ ಗುರು, ಹಾಗೂ ಸಾಲ ಮಾಡೋಕ್ಕೆ ಪರಿಸ್ಥಿತಿ ಬರದೇ ಇರಲಿ ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನು ಕಾಪಾಡುವಂಥ ಗುರುನೇ ಚೆನ್ನಾಗಿಲ್ಲ. ಅವ್ರಿಗೇನಾಯಿತು, ತೃತೀಯ ಮತ್ತು ಷಷ್ಠಾಧಿಪತಿ ಆಗ್ತಕ್ಕಂಥ ಗುರು ಚೆನ್ನಾಗಿಲ್ಲ. ಹಾಗಾಗಿ ತುಲಾರಾಶಿಯವರು ಗುರು ಪ್ರಾರ್ಥನೆ, ಗುರು ಸ್ಮರಣೆ, ಗುರು ದರ್ಶನ, ಗುರು ಅನುಗ್ರಹಕ್ಕೋಸ್ಕರ ನೀವು ಖಂಡಿತವಾಗಲೂ ಭಗವಂತನಲ್ಲಿ ಬೇಡಬೇಕು. ಯಾವುದಾದ್ರೂ ಗುರುಗಳ ಆರಾಧನೆಯನ್ನು ಮಾಡಿ, ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಎಷ್ಟು ಅದ್ಭುತವಾಗಿದೆ ದಕ್ಷಿಣಾಮೂರ್ತಿ ಸ್ತೋತ್ರ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಜಪ ಮಾಡುವಂಥದ್ದು ಭಾಳ ಒಳ್ಳೆಯದು. ವೀಕ್ಷಕರೇ, ನಾನು ಹೇಳ್ತೀನಿ ನೋಡಿ, ಗುರು ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ ಅಂತಂದರೆ, ಆ ಗುರುಬಲ ಇಲ್ಲದೇ ಇದ್ದಾಗ ಕಷ್ಟ ಬರುವಂಥವ್ರು ಮಾತ್ರನೇ ಅನುಭವಕ್ಕೆ ಬರುತ್ತೆ. ಗುರುವಿನ ಅನುಗ್ರಹ ನಿಮಗೋಸ್ಕರ ಇನ್ನೊಂದು 10 ತಿಂಗಳು ಕಾಯಬೇಕು, ಗುರುಬಲ ಬಂದು ಬಿಡುತ್ತೆ ನಿಮಗೆ. ಅಷ್ಟರವರೆಗೂ ಒಂದು ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿ, ಸಾಧ್ಯವಾದಷ್ಟು ಗುರುಗಳ ದರ್ಶನ ಮಾಡ್ಕೊಂಬನ್ನಿ, ಗುರು ಪ್ರಾರ್ಥನೆ ಮಾಡಿ, ಅದು ನಿಮಗೆ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ನೀವು ಧೈರ್ಯ ಕಳ್ಕೊಳ್ತೀರಾ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಶತ್ರುಗಳು ಉತ್ಪತ್ತಿ ಆಗ್ತಾರೆ, ಸ್ವಲ್ಪ ಸಾಲನೂ ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ. ಇವೆಲ್ಲವನ್ನು ನೀವು ಬ್ಯಾಲೆನ್ಸ್ ಮಾಡಿ. ಮೇಲಾಗಿ ಪಂಚಮ ಶನಿ ಪ್ರಭಾವ ಇದೆ, ಚತುರ್ಥ ಮತ್ತು ಪಂಚಮ ಈಗ ವಕ್ರಿ ಶನಿ ಇದೆ. ಶನಿ ವಕ್ರಿ ಆದರೆ ಏನಾಗುತ್ತೆ, ಸಾಧಾರಣವಾಗಿ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಏನೇ ಬ್ಯಾಲೆನ್ಸಲ್ಲಿ ಹೋಗ್ತಾ ಇದ್ರು ಕೂಡ ಈ ಸಂದರ್ಭಕ್ಕೆ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಾನು ಪ್ರತಿ ತಿಂಗಳು ಹೇಳ್ತಾ ಇರ್ತೀನಿ, ಈ ತಿಂಗಳು ಹೇಳ್ತೀನಿ, ತಿಂಗಳಿಗೆ ಒಮ್ಮೆ ತೈಲಾಭಿಷೇಕವನ್ನು ಮಾಡಿಸಿ. ಶನೀಶ್ವರನ ದೇವಸ್ಥಾನದಲ್ಲಿ ಅಥವಾ ಶಿವನ ದೇವಸ್ಥಾನದಲ್ಲಿ ತೈಲಾಭಿಷೇಕವನ್ನು ತಿಂಗಳಿಗೆ ಒಮ್ಮೆ ನೀವು ಮಾಡಿಸುವಂಥದ್ದು ಭಾಳ ಒಳ್ಳೆಯದು. ಇದರಿಂದ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಗುರುವಿನ ದರ್ಶನ, ಗುರುವಿನ ಒಂದು ಪ್ರಾರ್ಥನೆ ಮಾಡುವಂಥದ್ದು ಕೂಡ ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಖಂಡಿತವಾಗಲೂ ಗುರು ಶನಿ ನಿಮಗೆ ಚೆನ್ನಾಗಿಲ್ಲ ಅನ್ನುವಂಥದ್ದು ಗೊತ್ತು, ಆದರೂ ಭಗವಂತನ ಮೇಲೆ ಭಾರ ಹಾಕಿ, ಇಲ್ಲ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಅದಕ್ಕೊಂದು ಸ್ವಲ್ಪ ಪರಿಹಾರಗಳು ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ, ಲಕ್ಷಗಟ್ಟಲೆ ಖರ್ಚು ಮಾಡೋದು ಬೇಡ. ಸಣ್ಣ ಸಣ್ಣ ಪರಿಹಾರಗಳು ಮಾಡ್ಕೊಳ್ಳಿ, ಅದರಿಂದ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ. ಮತ್ತು ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನೋಡಿ, ಶುಕ್ರನ ಫಲ ಹೇಗಿದೆ? ಶುಕ್ರ ನಿಮಗೆ ಭಾಗ್ಯದಿಂದ ದಶಮಕ್ಕೆ ಬರ್ತಾರೆ. ಭಾಗ್ಯದಿಂದ ದಶಮಕ್ಕೆ ಬರ್ತಾರೆ ಅಂತಂದರೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆಗಳು ಪಾಸಿಟಿವ್ ಆಗಿ ಕಾಣುವಂಥ ಸಾಧ್ಯತೆಗಳು, ನಿಮ್ಮ ಉದ್ಯೋಗ ಅವಕಾಶಗಳು, ಅಬ್ರಾಡ್ ಚಾನ್ಸಸ್ ಇದೆಲ್ಲ ಸಿಗುವಂಥ ಲಕ್ಷಣಗಳು ಹೆಚ್ಚು ಕಾಣ್ತಾ ಇದೆ. ಆಮೇಲೆ ಮೇಲಾಗಿ ಅಷ್ಟಮ ಸ್ಥಾನ ಆದ್ದರಿಂದ ಒಂದು ಸ್ವಲ್ಪ ಎಲ್ಲೋ ಕುಟುಂಬದವ್ರಿಗೆ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗಿ ಹಾಸ್ಪಿಟ್ಲ್ ಖರ್ಚು ಇತ್ಯಾದಿಗಳು ಖರ್ಚು ಬರುವಂಥ ಸಾಧ್ಯತೆ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಖರ್ಚುಗಳು, ಕೆಲವೊಂದು ಹೇಳಲಿಕ್ಕಾಗಲ್ಲ, ಮನೆಯಲ್ಲಿ ಖರ್ಚು ಮಾಡಬೇಡ ಅಂದ್ರೂ ಮಾಡ್ತಾರೆ. ಅಂಥದಕ್ಕೆಲ್ಲ ನೀವೇನು ಮಾಡೋಕ್ಕಾಗಲ್ಲ, ತಲೆ ಬಗ್ಗಿಸಲೇಬೇಕು, ಖರ್ಚು ಮಾಡಲೇಬೇಕು. ಆಮೇಲೆ ನೀವು ಕಷ್ಟಪಡೋದು ಯಾರಿಗೋಸ್ಕರ? ಮನೆಯವ್ರಿಗೆ, ಮಕ್ಕಳಿಗೋಸ್ಕರ. ಹಾಗಾಗಿ ಖಂಡಿತ ಕೆಲವೊಂದು ಖರ್ಚುಗಳನ್ನು ಬ್ಯಾಲೆನ್ಸ್ ಮಾಡಿ. ಅದು ನಾನು ಭಾಳ ಹೇಳ್ಬೋದು. 100 ರೂಪಾಯಿ ತಿಂದು ಹೊಟ್ಟೆ ತುಂಬ ತಿನ್ನೋ ಬದಲು ಒಂದು 80 ರೂಪಾಯಿಗೆ ಮುಕ್ಕಾಲು ಹೊಟ್ಟೆ ತಿನ್ನಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆ ಹಣನ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಿ, ಆರೋಗ್ಯಕ್ಕೆ ಒಂದು ಸ್ವಲ್ಪ ಎತ್ತಿಡಿ. ನಾನು ನೀವು ಊಟ ಮಾಡೋದ್ರಲ್ಲಿ ಕಮ್ಮಿ ಮಾಡಿ ಅಂತ ನಾನು ಹೇಳ್ತಿಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮುಖ್ಯ, ಮತ್ತು ಫ್ಯೂಚರ್ ಪ್ಲ್ಯಾನ್, ಆರೋಗ್ಯದ ತೊಂದರೆ ಆದರೆ ಯಾರು ಕೈಕಾಲು ಹಿಡಿಬಾರ್ದು, ಅದಕ್ಕೋಸ್ಕರ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡೋದು ನೀವು ಭಾಳ ಒಳ್ಳೆಯದು. ತುಲಾ ರಾಶಿಯವರು, ರಾಶಿಯಿಂದ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಕುಜನು ಕೂಡ ನಿಮಗೆ ಈ ತಿಂಗಳು ಕೂಡ, ಜುಲೈ ತಿಂಗಳು ಕೂಡ ಕುಜ ದೋಷದಲ್ಲೇ ಇರ್ತಾರೆ, 8ನೇ ಮನೆಯಲ್ಲೇ ಇರ್ತಾರೆ. ಗುರುಮಂಗಲ ಯೋಗ ಇದೆ, ಬಟ್ ತುಲಾ ರಾಶಿಯವರಿಗೆ ಅಪ್ಲೈ ಆಗಲ್ಲ. ಯಾಕೆಂದರೆ ನಿಮ್ಮ ಮೇಲೆ ಗುರು ದೃಷ್ಟಿನೂ ಇಲ್ಲ ಅಥವಾ ಕುಜನ ದೃಷ್ಟಿನೂ ಇಲ್ಲ. ಇದ್ದರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಇರಬಹುದೇ ಬಿಟ್ಟರೆ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳಂತೂ ಕಾಣಲಿಕ್ಕಿಲ್ಲ. ಒಂದಂತೂ ಸತ್ಯ ಏನಪ್ಪ ಅಂತಂದರೆ, ಗ್ರಹ ಸ್ಥಿತಿಗಳ ಅನುಸಾರದಲ್ಲಿ ಗೋಚಾರದಲ್ಲಿ ತುಲಾರಾಶಿಯವರಿಗೆ ಕುಜನಿಂದ ಆಗಲಿ ಗುರುವಿಂದ ಆಗಲಿ ಯಾವುದೂ ಒಳ್ಳೆಯದು ಇಲ್ಲ. ಮೇಲಾಗಿ ಕುಜ 8ನೇ ಮನೆಯಲ್ಲಿದ್ದರೆ ಅಷ್ಟಮ ಕುಜ, ಗೋಚಾರ ಅಷ್ಟಮ ಕುಜ ನಿಮಗೆ ಅಪಘಾತಗಳನ್ನು ತಂದುಕೊಟ್ಟು ಬಿಡುತ್ತೆ, ಸ್ವಲ್ಪ ಟ್ರಾಜಿಡಿನ ತಂದುಕೊಳ್ಳುತ್ತೆ, ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಈ ತಿಂಗಳು ಇರಬೇಕು. ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ಗುರುಗಳ ಸೇವೆಯನ್ನು ಹೆಚ್ಚು ಮಾಡಿ ನೀವು, ಅದು ನಿಮಗೆ ಖಂಡಿತವಾಗಲೂ ಉತ್ತಮವಾದ ಫಲ ಕೊಡುತ್ತೆ. ಕುಜನಿಂದ ಏನು ಲಾಭಗಳಿಲ್ಲ, ಸ್ವಲ್ಪ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಬಾಧೆಗಳು, ನೋವುಗಳು, ಬೇಸರಗಳು ಬರಬಹುದು. ದುಡ್ಡಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಕುಟುಂಬದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳಾಗೋದ್ರಿಂದ ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಕಮ್ಮಿ ಆಗ್ಬೋದು. ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲದ ವಾತಾವರಣ ಸೃಷ್ಟಿ ಆಗ್ಬೋದು. ನಾನು ಏನು ಆಗಬೇಕು, ಏನು ಮಾಡಬೇಕು ಅನ್ನೋದ್ರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ. ಕನ್ಫ್ಯೂಷನ್ ಆಗಬೇಡಿ, ಸ್ಥಿರತೆಯಿಂದ ಇರಿ. ಅದಕ್ಕೆ ನಿಮ್ಮ ಮೂಲ ಜಾತಕ ನಿಮಗೆ ಸಪೋರ್ಟ್ ಮಾಡುತ್ತೆ. ಮೇಲಾಗಿ ಭಾಗ್ಯಾಧಿಪತಿ ಹಾಗೂ 12ನೇ
12ನೇ ಮನೆ ಅಧಿಪತಿ ಅಂತ ಬುಧ 19ನೇ ತಾರೀಕಿನವರೆಗೂ ಚೆನ್ನಾಗಿಲ್ಲ. ಜುಲೈ ತಿಂಗಳು ಎಲ್ಲವೂ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ತುಲಾರಾಶಿಯವರಿಗೆ. 19ನೇ ತಾರೀಕುವರೆಗೂ ನಿಮ್ಮ ಟೈಮ್ ಸರಿ ಇಲ್ಲ. ಅದಾದಮೇಲೆ ಬುಧ ನಿಮಗೆ ತುಂಬ ಚೆನ್ನಾಗಿದ್ದಾರೆ. ಬುಧ ಬಂದು ಲಾಭಸ್ಥಾನಕ್ಕೆ ಬರ್ತಾರೆ. ಲಾಭಸ್ಥಾನಕ್ಕೆ ಭಾಗ್ಯಾಧಿಪತಿ ಲಾಭಸ್ಥಾನಕ್ಕೆ ಬಂದರೆ ಭಾಳ ಉತ್ತಮವಾದ ಫಲ. ಅಂದರೆ ಒಂದು ಹಂತಕ್ಕೆ ಜುಲೈ 19ನೇ ತಾರೀಕು ನಂತರ ತುಲಾರಾಶಿಯವರಿಗೆ ಪಾಸಿಟಿವ್ಸ್ ಕಡೆಗೆ ಹೋಗುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡಿ ಗುರು ಸ್ತೋತ್ರಗಳನ್ನು ನಿತ್ಯ ಕೇಳಿ, ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕ ಮಾಡಿಸಿ. ಇವೆರಡು ನಿಮಗೆ ಒಳ್ಳೆ ಫಲವನ್ನು ಕೊಡುತ್ತೆ. ಲಾಭಸ್ಥಾನಕ್ಕೆ ಬರುವಂಥ ಬುಧನಿಂದ ವ್ಯಾಪಾರದಲ್ಲಿ ವೃದ್ಧಿ, ವ್ಯವಹಾರದಲ್ಲಿ ವೃದ್ಧಿ, ಉದ್ಯೋಗದಲ್ಲಿ ವೃದ್ಧಿ, ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ, ರೈತರಿಗೆ ಶುಭ ಫಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಡ್ರೈವರ್ಸು ಮತ್ತು ಮಾಲೀಕರು, ಮತ್ತು ಈ UPSC ಎಕ್ಸಾಮ್ ಈ ಥರದ್ದು ಯಾವುದಾದ್ರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಜುಲೈ 19ನೇ ತಾರೀಕು ನಂತರ ಅತ್ಯಂತ ಶುಭ ಫಲ ಇದೆ. ಎಲ್ಲ ವಿಚಾರದಲ್ಲೂ ಹುಷಾರಾಗಿರಿ. ಯಾವುದೋ ಆತ್ರಪಟ್ಟು ಯಾವುದೋ ನಿರ್ಧಾರ ತೊಗೊಳಕ್ಕೆ ಹೋಗ್ಬೇಡಿ. ನಮ್ಮಲ್ಲಿ ಹೇಳ್ತೀವಲ್ಲ, ಆತ್ರಪಟ್ಟರೆ ಗೋತ್ರ ಕೆಟ್ಟೋಗುತ್ತೆ ಅಂತ. ಆ ಥರದ ಆತರದ ನಿರ್ಧಾರಗಳು ಯಾವುದೂ ಬೇಡ. ಧೈರ್ಯವಾಗಿರಿ, ಖಂಡಿತ ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುತ್ತೆ. ಜನರಲೈಸ್ ಆಗಿ ನೋಡೋದಾದರೆ ಶುಭದಾಯಕ ಏನಪ್ಪ ಅಂದರೆ ಹೊಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಯಪ್ರಾಪ್ತಿ ಇದೆ, ಉತ್ತಮ ಪ್ರಗತಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಧನಲಾಭ ಅನುಕೂಲ ಆಗುತ್ತೆ. ತೃಪ್ತಿದಾಯಕ ನೂತನ ವಾಹನ ಖರೀದಿ ಮಾಡೋದಾದರೆ ಒಂದು ಸ್ವಲ್ಪ ಲೇಟ್ ಮಾಡಿ, ಆತ್ರಪಟ್ಟು ವಾಹನ ಖರೀದಿ ಮಾಡಬೇಡಿ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು. ವಿದ್ಯಾರ್ಥಿಗಳಿಗೆ 19ನೇ ತಾರೀಕು ನಂತರ ಪ್ರತಿನಿತ್ಯವೂ ಶುಭ ದಿನವೇ ಆಗಿರುತ್ತೆ. ಭೋಜನ ಪ್ರಿಯರಾಗ್ತೀರ. ಈ ತಿಂಗಳು ಒಳ್ಳೆ ಭರ್ಜರಿ ಭೋಜನ, ಉತ್ತಮ ಪ್ರಗತಿ ಅದರಲ್ಲಿದೆ. ಅಧಿಕ ತಿರುಗಾಟದಿಂದ ಧನ ನಷ್ಟ ಆಗುವಂಥ ಸಾಧ್ಯತೆ, ಆರೋಗ್ಯದಿಂದ ಧನ ನಷ್ಟ ಆಗುವಂಥ ಸಾಧ್ಯತೆ, ಮಿತ್ರರಿಂದ ಮೋಸ ಹೋಗುವಂಥ ಸಾಧ್ಯತೆ, ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಸ್ವಲ್ಪ ಮನಸ್ಸಿಗೆ ಭೇದ, ಖೇದ, ಬೇಸರ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸೋಂಬೇರಿ ಜಾಸ್ತಿ ಪಡ್ತೀರಾ, ಅಂದರೆ ಊಟನೂ ಜಾಸ್ತಿ ಮಾಡ್ತೀರಾ, ಸೋಂಬೇರಿತನೂ ಜಾಸ್ತಿ ಆಗುತ್ತೆ. ಕೆಲಸಗಳು ತುಂಬ ನಿಧಾನ. ಇವತ್ತಿನ ಕೆಲಸ ನಾಳೆ ಶಿಫ್ಟ್ ಆಗೋದು, ನಾಳೆ ಕೆಲಸ ಆಚೆ ನಾಳೆಗೆ ಶಿಫ್ಟ್ ಆಗೋದು, ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ದಿನದ ಅಂತ್ಯಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ, ಅಂದರೆ ಪ್ರತಿನಿತ್ಯ ಅಂತ್ಯದಲ್ಲಿ ಸಂಜೆ ಆಗ್ತಾ ಇದ್ದಂಗೆ ಸ್ವಲ್ಪ ಲವಲವಿಕೆ ಕಾಣಬಹುದು. ಅದರಿಂದ ಧನಪ್ರಾಪ್ತಿ, ಸುಖ ನಿದ್ರೆ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಜಯಪ್ರಾಪ್ತಿ ಇದೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಶುಭ ದಿನಗಳು ಕಾಣ್ತಾ ಇದೆ. ಶುಭ ಕಾರ್ಯಗಳು ನಡೆಯುವುದು, ಅಧಿಕ ಧನ ಲಾಭ ಮತ್ತು ಮನಸ್ಸಿಗೆ ಸಂತೋಷ ಪ್ರಾಪ್ತಿ. ತೈಲ ಹಾಗೂ ನೀರಿನ ವ್ಯಾಪಾರಗಳಿಗೆ ಶುಭವಾದಂಥ ತಿಂಗಳು. ದೇಹಾಲಸ್ಯವಾದರೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಲವಲವಿಕೆಯಿಂದ ಇರಬೇಕಂದ್ರೆ ಸ್ವಲ್ಪ ಮೆಡಿಟೇಷನನ್ನು ಮಾಡಬೇಕು. ಬೆಳಗ್ಗೆ ಬೇಗ ಎದ್ದೇಳೋದು ಅಭ್ಯಾಸ ಮಾಡ್ಕೊಳ್ಬೇಕು. ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಮನಸ್ಸಿಗೆ ಆನಂದ ಆಗಿ ಮುದ ಪ್ರಾಪ್ತಿ ಆಗುತ್ತೆ. ಕೆಟ್ಟದ್ರಲ್ಲಿ ಒಳ್ಳೇದು ಅಂತೀವಲ್ಲ, ಆ ಥರದ್ದು ಕೆಲವೊಂದು ನಿಮಗೆ ನಡೆಯುವಂಥ ಸಾಧ್ಯತೆಗಳು ಈ ತಿಂಗಳಿದೆ. ಸಾಧ್ಯವಾದಷ್ಟು ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಹೇಳುವ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ನಿತ್ಯ ಜಪ ಮಾಡಿ, ಗುರುಗಳ ಕ್ಷೇತ್ರ ದರ್ಶನ ಮಾಡಿ, ನಿಮ್ಮ ಮನೆ ಅಕ್ಕಪಕ್ಕ ಇರತಕ್ಕಂಥ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತೈಲಾಭಿಷೇಕವನ್ನು ಶಿವನಿಗೋ ಅಥವಾ ಶನೀಶ್ವರನಿಗೋ ಮಾಡಿಸುವಂಥದ್ದು ಮಾತ್ರ ಮರಿಬೇಡಿ. ತುಲಾರಾಶಿಯವರು ಕಂಪಲ್ಸರಿ ಸ್ವಲ್ಪ ಎಚ್ಚೆತ್ತವರಾಗಿ, ನನ್ನ ಟೈಮ್ ಚೆನ್ನಾಗಿಲ್ಲ, ನಾನು ಏನೇ ಮಾಡಿದ್ರು ಕೂಡ ಒಳ್ಳೇದಿಲ್ಲ ಅನ್ನುವಂಥದ್ದು ನೀವು ಅನ್ಕೋಬೇಡಿ. ಮನಸ್ಸಿನಲ್ಲಿ ಧೈರ್ಯ ಇಟ್ಕೊಂಡು ಗೋಲ್ ರೀಚ್ ಮಾಡ್ತೀರಾ. ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ, ಖಂಡಿತ ನಿಮಗೆ ಮತ್ತಷ್ಟು ಶುಭ ಫಲ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಲಾರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.